ಸಿಂಚನ, ಯಾಕಮ್ಮ ಹೀಗೆ ಮಾಡ್ತಿದ್ಯಾ? ಒಂದೇ ಮನೆಯಲ್ಲಿ 2 ಒಲೆ ಹಚ್ಚಬಾರ್ದಮ್ಮ. ಅತ್ತೆ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಈ ಮನೇಲಿ ಒಂಚೂರು ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂದ್ರೆ ಗಂಟೆಗಟ್ಟಲೆ ಕಾಯ್ಬೇಕು. ಇನ್ನು ನಾನು ಸ್ವಲ್ಪ ದಿನಸಿನಾರು ಜಾಸ್ತಿ ಯೂಸ್ ಮಾಡ್ಬಿಟ್ರೆ ಮುಗುದೇ ಹೋಯ್ತು. ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ಬಿಡ್ತಾರೆ. ನನಗದೆಲ್ಲ ಸಹಿಸಕ್ಕಾಗಲ್ಲ. ಅದಕ್ಕೆ ನನಗೆ ಹೇಗೆ ಬೇಕೋ ಹಾಗಿದ್ದೀನಿ. ದಯವಿಟ್ಟು ಬಿಟ್ಬಿಡಿ. ಸಿಂಚನ, ನೀನು ಏನು ತಿಂಡಿ ಮಾಡ್ಕೋಬೇಕು ಅನ್ಸುತ್ತೋ, ಯಾವಾಗ ಮಾಡ್ಕೋಬೇಕು ಅನ್ಸುತ್ತೋ ನೀನು ಮಾಡ್ಕೋ. ನಾನು ಆಮೇಲೆ ಮಾಡ್ಕೋತೀನಿ. ಹೇಗೋ ನಾವು ಹೊಂದ್ಕೊಂಡು ಹೋಗೋಣ. ಇವಾಗ ನೀನು ಮಾಡ್ತಿರೋದು ಸರಿ ಇಲ್ಲ ಸಿಂಚನ, ಸ್ವಲ್ಪ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳ್ಳೋಕ್ಕೆ ಏನು ಉಳಿದಿಲ್ಲ. ಇನ್ಮೇಲೆ ಈ ಮನೆ ಒಂದಲ್ಲ, ಮನೆನೇ 2 ಆದ್ಮೇಲೆ ಒಲೆ 2 ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ನೋಡ್ಕೊಳ್ಳಿ. ನಂಗೆ ಬುದ್ಧಿ ಹೇಳಕ್ ಬರಬೇಡಿ. ಸಿಂಚನ, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತಮ್ಮ. ಹಾಗಂತ ಮನೇನ 2 ಮಾಡಿಬಿಟ್ರೆ ಸಂಬಂಧ ಉಳಿಸ್ಕೊಳ್ಳೋದು ಹೇಗಮ್ಮ? ಅತ್ತೆ, ಏನ್ ನಿಮ್ಮ ಮಾತನಾಡ್ತಾ? ಈ ಮನೇನ ನಾನು ಹೊಡಿತಾ ಇದ್ದೀನಿ ಅಂತ ಏನಮ್ಮ ಇದೆಲ್ಲ? ನೀನಾದರೂ ಸ್ವಲ್ಪ ಯೋಚನೆ ಮಾಡಮ್ಮ. ನಾನೇನು ಮಾಡಿದ್ದೀನಿ ಅತ್ತೆ? ಏನು ನಡೀತು ಅನ್ನೋದನ್ನು ನೀವೇ ನೋಡಿದ್ದೀರ. ಇದೆಲ್ಲ ನನಗಿಷ್ಟನಾ? ನೀವೇ ಹೇಳಿ. ಮಾಡೋದನ್ನೆಲ್ಲ ಮಾಡಿಬಿಟ್ಟು ಈಗ ನನ್ನ ಕಡೆ ಕೈ ತೋರಿಸ್ಬಿಟ್ರೆ ನಾನೇನು ಮಾಡಾಗಿದ್ದೀನಿ ಅತ್ತೆ? ಅತ್ತೆ, ನೀವು ದಯವಿಟ್ಟು ನಿನ್ ಪಾಡಿ ನೀವು ಇದ್ಬೇಡಿ. ಹರೀಶ, ನೀನಾದರೂ ಒಂದು ಮಾತು ಸಿಂಚನಾಗಿ ಹೇಳಪ್ಪ. ನಾನು ಯಾರಿಗೂ ಏನೋ ಹೇಳೋ ಪರಿಸ್ಥಿತಿಲಿಲ್ಲಮ್ಮ. ಅವಳಿಗೇನು ಅನ್ಸತ್ತೋ ಹಾಗೆ ಮಾಡ್ಕೊಳ್ಳಿ ಬಿಡು. ಚಿನ್ನುಮರಿ, ನೀವು ನೋಡಿದ ಕ್ಯಾಮ್ರಾ ಇದೆ ಅಲ್ವಾ? ಹೌದು ರೀ. ನೋಡಿ, ಈ ಕ್ಯಾಮ್ರಾನ ಇಲ್ಲಿ ಪ್ಲೇಸ್ ಮಾಡಿದ್ರೆ ಅಜ್ಜಿ ಮೂಮೆಂಟ್ಸನ್ನ ಕರೆಕ್ಟಾಗಿ ನಾವು ಸ್ಪಾಟ್ ಮಾಡ್ಬೋದು. ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ದಿಸ್ ಇಸ್ ಕಾಮನ್ ಪ್ರಾಕ್ಟೀಸ್. ನಾವು ಅಜ್ಜಿನ ಮನೆ ಕರ್ಕೊಂಡು ಬಂದ ಮೇಲೆ ಈ ಅವಕಾಶನ ಇಲ್ಲಿ ನಾವು ಕಲ್ಪಿಸ್ಕೊಡ್ಬೇಕಲ್ವಾ? ಹಾಂ, ಹೌದು ರೀ. ನಾನು ಅದಕ್ಕಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಒಂದು ಮಾತು ಈ ಥರ ಅಂತ ನನಗೆ ಹೇಳ್ಬೋದಿತ್ತಲ್ವಾ? ಹೌದು ಚಿನ್ನುಮರಿ, ನಾನು ಹೇಳಬೇಕಾಗಿತ್ತು. ಆದರೆ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ವೇನೋ? ಈ ಫುಟೇಜನ್ನೆಲ್ಲ ಟಿ ವಿ ಕನೆಕ್ಟ್ ಮಾಡಿ ನಿಮಗೆ ತೋರಿಸೋಣ ಅಂತಿದ್ದೆ. ಅಷ್ಟರಲ್ಲಿ ನೀವು ಇದನ್ನೆಲ್ಲ ನೋಡಿದ್ರಿ, ಇಷ್ಟೆಲ್ಲ ನಡೆದೋಯ್ತು. ಅದು ಅಲ್ಲದೆ ಚಿನ್ನುಮರಿ, ನೀವು ಎಷ್ಟೊಂದು ಕಡೆ ನೋಡಿದಿರಲ್ಲ ಕ್ಯಾಮ್ರಾಸು, ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಡಮ್ಮಿ ಕ್ಯಾಮರಾಸೆ. ಎಷ್ಟೊಂದು ಕ್ಯಾಮ್ರಾ ಇದೆಯಲ್ಲ ಅಂತ ನೋಡೋರು ಭಯ ಪಡಬೇಕು ಅಂತ ಹಾಗೆ ಮಾಡಿದ್ದೆ ಅಷ್ಟೆ. ರೀ,
ಸಾರಿ ರೀ, ನಾನು ಇದೆಲ್ಲ ಯೋಚನೆ ಮಾಡಿದೆ, ಸುಮ್ಮನೆ ಅನುಮಾನ ಪಟ್ಬಿಟ್ಟೆ. ಇನ್ಮೇಲೆ ನಿಮ್ಮ ಬಗ್ಗೆ ಆ ಥರ ಏನಾದ್ರು ಅನುಮಾನ ಬಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕೇಳ್ತೀನಿ. ನಾನು ಅದನ್ನೇ ಹೇಳ್ತಿರೋದಲ್ವಾ. ನೋಡಿ, ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಅನುಮಾನ ಇರಬಾರ್ದು. ಸಂಬಂಧಗಳಲ್ಲಿ ಒಂದ್ಸಲಿ ಅನುಮಾನ ಶುರುವಾಯಿತು ಅಂದರೆ ಸಂಬಂಧ ಉಳಿಯಲ್ಲ ಚಿನ್ನು ಮರಿ. ನೋಡಿ, ನೀವು ಹೀಗೆ ಸಪ್ಪಗಿದ್ರೆ ಹೇಗೆ? ನಿಮ್ಗೊಂಚೂರು ಸೂಟ್ ಆಗಲ್ಲ. ಎಲ್ಲಿ ಒಂದೇ ಒಂದ್ಸಲಿ ನಂಗೆ ಸ್ಮೈಲ್ ಮಾಡಿ. ಇದು ಚಿನ್ನು ಮರಿ ಅಂದರೆ. ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು. ನಮಸ್ಕಾರ ಗೌಡ್ರೆ. ಸಾಹೇಬ್ರೆ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಬಸಿ ತಡ ಆಗೋಯ್ತು. ನಿಮ್ಮ ಮನೆಗೆ ಅಂತಾನು ಹೊರಟಿದ್ದೆ. ಯಾವುದೋ ಒಂದು ಅರ್ಜೆಂಟ್ ಮೀಟಿಂಗ್ ಬಂತು, ಅದಕ್ಕೆ ಸ್ವಲ್ಪ ತಡ ಆಯಿತು. ಇರ್ಲಿ ಬಿಡಿ ಸಾಹೇಬ್ರೆ, ಡ್ಯೂಟಿ ಅಂದಮೇಲೆ ವ್ಯತ್ಯಾಸ ಆಗೇ ಆಯ್ತವೆ. ನೀವು ಕೂತ್ಕೊಳ್ಳಿ, ಅಪ್ಪ ಇನ್ನು ಕರೆದು ಬಿಡ್ತೀನಿ. ಸರಿ ಕೊಡ್ರೆ. ಸಾಹೇಬ್ರೆ, ಕಾಫಿ ಟೀ ಏನಾರ ತಗೊಂಡಿರಾ? ಏನು ಬೇಡ, ಬಂದ್ಬಿಡ್ತೀನಿ. ಹಾಂ ಸರಿ. ಇವತ್ತಿನ ಕಾರ್ಯಕ್ರಮ ಗಣ್ಯರ ಇವತ್ತು ಟೋಟಲ್ ಒಂದು 3 ಮೀಟಿಂಗ್ ಇಟ್ಕೊಂಡಿವ್ನು. ಡೈ 3 ಮೀಟಿಂಗ್ ಒಂದೇ ದಪ್ಪ ಯಾಕೆ ಮಾಡಿಕತ್ಯಾ? ಬೇರೆ ಕೆಲಸ ಇಲ್ಲ ನಿನಗೆ? ಅಪ್ಪಯ್ಯ, ಅಪ್ಪಯ್ಯ, ಏನ್ಲಾ ಮರಗೌಡ? ಅಪ್ಪಯ್ಯ, ಈ SP ಸಾಹೇಬ್ರು ಬಂದವ್ರೆ, ಬನ್ನಿ. ಹಾಂ, SP ಸಾಹೇಬ್ರ? ಅವ್ರು ಯಾಕೆ ಹೇಳ್ದೆ ಇದಕ್ಕಿದ್ದಂಗೆ ಬಂದ್ಬಿಟ್ಟವ್ರೆ? ಏನಾದ್ರು ಸಮಸ್ಯೆ ಆಗೋದಿಲ್ಲ? ಏನಿಲ್ಲ ಕಣಪ್ಪಯ್ಯ, ನಾನೇ ಅವ್ರನ್ನ ಬರೋಕೆ ಕೇಳಿದ್ದೆ. ಲೈ, ನೀನು ಯಾಕ್ಲ ಅವ್ರನ್ನ ಬರೋಕೆ ಹೇಳ್ದೆ? ಲೈ, ಅದೇ ಅಪ್ಪಯ್ಯ, ಭಾವನವರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದನ್ನೇನು ಅವರು ಸೀರಿಯಸ್ ಆಗಿ ತಕ್ಕತ್ತಿರ್ಲಿಲ್ವಂತೆ, ಅದಕ್ಕೆ ಬರೋಕೆ ಹೇಳಿವ್ನಿ. ಏಯ್, ಪುನಃ ಅವಳು ಧರಣಿ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೊಸ ನಾಟಕ ಶುರು ಮಾಡಿಬಿಟ್ಟಾಳು. ಅವಳಿರೋದು ಅವಳ ಮನೆಯಾಗಲ್ಲ, MLA ಜವರೇಗೌಡ ಮನೆಯಾಗ. ಈ ಮನೆ ಘನತೆ ಗೌರವ ಕಾಪಾಡಬೇಕು ಅಂತ ನೋವಸಿ ಹೇಳಿಡು. ಅಜ್ಜಿ, ನನ್ನ ಹೊಸಿ ಮಾತಾಡಕ್ ಬಿಟ್ರಜ್ಜಿ. ಲೈ, ಸುಮ್ಮನೆ ನಿಂತ್ಕೊಳ್ಳ. ಎಲ್ಲ ನಿಮ್ಮ ಇಷ್ಟಂಗೆ ಮಾಡ್ಬಿಟ್ಟು ಎಲ್ಲ ನನ್ನ ತಲೆಗೆ ತಂದು ಕಟ್ಬಿಡಿ. ಅದೇನಾಯ್ತು ಅಂತ ಬಿಡಿಸಲ್ಲ. ಏನಿಲ್ಲಪ್ಪಯ್ಯ, ಭಾವನವ್ರ ಕೇಸ್ನ ಅವರು ಸೀರಿಯಸ್ ಆಗಿ ತಕ್ಕತ್ತ ಇಲ್ಲ ಅಂತ ಭಾವನವರು ಬೇಜಾರು ಮಾಡ್ಕೊಂಡಿದ್ರು. ಅದಕ್ಕೆ ಮಾತಾಡುಮ ಅಂತ ಮನೆಗೆ ಕರೆಸುನಿ. ಬನ್ನಿ, ಅಲ್ಲೇ ಮಾತಾಡುಮ. ನೀವೊಂದು ಮಾತು ಹೇಳಿದ್ರೆ ಅವ್ರು ಕೇಳ್ತಾರೆ. ಅದೇನಿದ್ದು ಮುಂದುವರ್ರಿ ಅಂತ ಹೇಳು. ಬನ್ನಿ ಬನ್ನಿ, ಹೋಗುಮ. ಅದೇನೋ ಹೇಳ್ತಾರಲ್ಲ, ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಕಲ್ಲು ಹೇಳ್ಕೊಂಡಂಗೆ ಅಂತ. ಈ ಮರಿಗೌಡಂಗೆ ಆಕ್ಸಿಡೆಂಟ್ ಮಾಡಿ ಸಿದ್ದುನಿ ಅಂತ ಗೊತ್ತಿಲ್ಲದೆ ಕೇಸ್ ಮೂವ್ ಮಾಡಿಸ್ತಾನಲ್ಲ, ಇವನ್ಗೆ ಏನು ಹೇಳ್ಬೇಕು ನಾನು? ಥತ್, ಒಂದಲ್ಲ ತಲೆನೋವು ನನಗೆ. ನಾನೇ ಮಾತಾಡ್ತೀನಿ. ಬರಲ್ಲ. SP ಅವರು ಕೇಸ್ ಬಗ್ಗೆ ಮಾತಾಡೋದಕ್ಕೆ ಮನೆಗೆ ಬಂದಿದ್ದಾರೆ. ಮೊದಲು ಸಿದ್ದು ಅವ್ರಿಗೆ ಹೇಳಬೇಕು. ಸಿದ್ದು ಅವರೇ, ಏನು ಮೇಡಮ್ ಅವರೇ? ಅದು SP ಅವ್ರು ಬಂದಿದ್ದಾರೆ.
ಎಸ್ ಪಿನಾ? ಯಾಕೆ ಮೇಡಮ್ ಅವರೇ, ಅವ್ರು ಯಾಕೆ ಬಂದಿದ್ದಾರೋ? ಈ ಕೇಸ್ ವಿಚಾರವಾಗಿ ನಿಮ್ಮ ಅಣ್ಣನ ಹತ್ರ ನೆನ್ನೆ ರಾತ್ರಿ ಮಾತಾಡಿದ್ದೆ, ಅವರೇ ಕರೆಸಿದ್ದಾರೆ ಅನಿಸುತ್ತೆ. ಅಣ್ಣನ ಹತ್ರ ಏನು ಹೇಳ್ತೀರಿ ಮೇಡಮ್ ಅವರೇ? ನನಗೆ ಯಾಕೋ ಈ ಕೇಸ್ನ ಅವರು ಸೀರಿಯಸ್ಸಾಗಿ ತೊಗೋತಿಲ್ಲ ಅಂತ ಅನ್ನಿಸ್ತಾ ಇದೆ ಸಿದ್ದು ಅವರೇ. ಅದಕ್ಕೆ ಒಂದು ಮಾತು ಅವ್ರಿಗೆ ಹೇಳಿದ್ದೆ. ಅಯ್ಯೋ ಮೇಡಮ್ ಅವರೇ, ಅದು ಏನು ಹೇಳ್ದಿದ್ರು ನನ್ನ ಹತ್ರ ಹೇಳ್ಬೋದಿತ್ತಲ್ವಾ? ನಾನು ಮಾತಾಡ್ತಿದ್ದೆ, ನಮ್ಮ ಅಣ್ಣನ ಹತ್ರ ಯಾಕೆ ಹೇಳ್ಕೋದ್ರಿ? ಸಿದ್ದು ಅವರೇ, ಮೊದಲೇ ನಿಮಗೆ ಹುಷಾರಿಲ್ಲ. ಈಗ ಈ ವಿಷಯ ಎಲ್ಲ ಹೇಳಿದ್ರೆ ನೀವಿನ್ನೂ ಟೆನ್ಷನ್ ಮಾಡ್ಕೋತೀರಾ ಅಂತ ನಾನು ಹೇಳೋಕ್ಕೆ ಹೋಗಲಿಲ್ಲ ಅಷ್ಟೇ. ಆದರೆ ಸಿದ್ದು ಅವರೇ, ನೀವು ಒಂದು ಮಾತು ನಿಮ್ಮ ತಂದೆ ಹತ್ರ ಹೇಳಿದ್ರೆ ಈ ಕೇಸ್ನ ಬೇಗ ಮುಗಿಸ್ತಾರೆ. ಅಯ್ಯೋ, ನಾನು ಏನಂತ ಹೇಳಪ್ಪ? ಸಿದ್ದು ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ನಡೀರಿ ಮೇಡಮ್. ನೀನೇನಾದ್ರು ದಿಟ ಹೇಳಿದ್ರೆ ನಿನ್ ಒಂದು ಒಳಿಕ್ ಹಾಕ್ತಾರಕಲ್ಲ, ಆಮೇಲೆ ಏನ ಮಾಡಕ್ಕಾಯ್ತದೆ? ಅಪ್ಪಾಜಿ, ಇದೇನು ಲೈಸಿದೆ ಕೂಡ ಇದನ್ನೆಲ್ಲ ಹುಡಿಕೊಂಡು ಪೊಲೀಸರು ಮನೆ ಗಂಟೆ ಬರಂಗಾಗೋಗೋದಲ್ಲ. ಈ ಎಸ್ ಪಿ ಸಾಹೇಬರು ಬಂದವ್ರೆ, ಎಲ್ಲನೂ ಅವ್ರ ಜೊತೆಗೆ ಮಾತಾಡುಮ್ಮ. ಮಾವ, ನೀವು ಒಂದು ಮಾತು ಹೇಳಿದ್ರೆ ಈ ಕೇಸಿಗೆ ಸಹಾಯ ಆಗ್ಬೋದು. ಅಪ್ಪಯ್ಯ ಅವರಲ್ವಾ, ಅವರೆಲ್ಲನೂ ನೋಡ್ಕೊತಾರೆ. ಬನ್ನಿ, ನಾವು ಹೋಗುಮ್ಮ. ಬನ್ನಿ ಬನ್ನಿ. ಈಗೇನಪ್ಪಾಜಿ ಮಾಡೋದು? ಲೇ, ನೀವೆಲ್ಲ ಮಾಡಿರೋದಕ್ಕೆ ಎಲ್ಲ ನನ್ನ ತಲೆಗೆ ಬಂದು ಸುತ್ಕೊಂಡಿದೆ. ನಿಮಗೆಲ್ಲ ಹುಡುಗಾಟಿಗೆ, ನನಗೆ ಪ್ರಾಣ್ ಸಂಕಟ. ತೇರಿಕೆ ಅಪ್ಪಾಜಿ. ಲೇ ದಡ್ಡನ ಮಗನೇ, ಮಕ ಯಾವಾಗೂ ಹಿಂಗೆ ಗಂಟು ಹಾಕೊಂಡು ಇರಬೇಡಕಲ್ಲ. ನೀನು ನೋಡಿದ್ರೆ ಇವನೇನೋ ಮಾಡೋನೆ, ಅದಕ್ಕೆ ಹಿಂಗೆ ಮಕ ಗಂಟು ಹಾಕೊಂಡವನೆ ಅಂತ ಹೇಳ್ಬೋದಕ್ಕಲ್ಲ. ಹೊಸಿ ನಗ್ನಾಗ್ತಾ ಇರಲ್ಲ ಲೇ. ಅಲ್ಲ ಅಪ್ಪಾಜಿ, ಅದು ನೀನು ನಡಿಯಪ್ಪ ಮಾರಾಯ, ನಡಿ. ಚಿನ್ನಮರಿ, ಒಂದೇ ದಿವಸಕ್ಕೆ ಎಷ್ಟು ಸ್ವರ್ಗ ಹೋಗಿದ್ದೀರಿ ನೋಡಿ. ನೀವು ಮನೇಲಿ ಇದ್ದಾಗ ನಾನು ಎಷ್ಟು ಚಡ್ಪಡಿಸ್ಬಿಟ್ಟೆ ಗೊತ್ತಾ? ನಂಗೆ ಗೊತ್ತು ರೀ, ಆದರೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ನಿಮ್ಮ ಉದ್ದೇಶ ಏನು ಅಂತ ಗೊತ್ತಿಲ್ಲದೆ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಗೆ ಮಾಡಿಬಿಟ್ಟೆ. ಅದನ್ನೆಲ್ಲ ಬಿಡಿ ಇವಾಗ. ಈಗ ನೀವು ಸಮಾಧಾನವಾಗಿದ್ದೀರಿ ಅಲ್ವಾ? ನನ್ನ ಮೇಲೆ ಇನ್ನೂ ಯಾವುದೇ ಅನುಮಾನ ಇಲ್ಲ ಅಲ್ವಾ ಚಿನ್ನಮರಿ? ಇಲ್ಲ ರೀ. ಚಿನ್ನಮರಿ, ನೀವು ನನ್ನ ಸಾಮ್ರಾಜ್ಯದಲ್ಲಿ ಖುಷಿಯಾಗಿರ್ಬೇಕು, ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನಿಮ್ಮ ಮುಖದ ಮೇಲೆ ಒಂದು ಮಂದಹಾಸನ ಬಯಸ್ತೀನಿ ಹೊರತು ಇದು ಕೂಡ ನಲ್ಲ. ನೋಡಿ, ನಿಮಗೆ ನನ್ನ ಮೇಲೆ ಅನುಮಾನ ಇದ್ರೆ ಬೇಕಾದ್ರೆ ಒಂದು ಏಟು ಹೊಡೆದು ಬಿಡಿ, ಆದರೆ ನನ್ನ ಬಿಟ್ಟು ಮಾತ್ರ ಹೋಗ್ಬೇಡಿ ಚಿನ್ನಮರಿ. ರೀ ಪ್ಲೀಸ್ ರೀ, ಬಿಡ್ತು ಅನ್ನಿ. ಹೀಗೆಲ್ಲ ದಯವಿಟ್ಟು ಮಾತಾಡಬೇಡಿ. ಇಂಥ ಮುದ್ದು ಗಂಡನ ಮೇಲೆ ನಾನು ಅನುಮಾನ ಪಟ್ಟಿದ್ದಕ್ಕೆ ಕ್ಷಮೆ ಇರಲಿ. ಹಾಗಾದರೆ ಬರೀ ನಾನು ನಿಮ್ಮ ಗಂಡ ಮಾತ್ರನಾ? ನಿಮ್ಮ ಫ್ರೆಂಡ್ ಅಲ್ವಾ? ನೋಡಿ, ಫ್ರೆಂಡ್ಸ್ ಮಧ್ಯೆ ಮುಚ್ಚು ಮರೆ ಇರಬಾರ್ದು ಅಂತಾರೆ. ಅದಕ್ಕೆ ನೀವು ನನ್ನ ಹತ್ರ ಏನೂ ಮರೆ ಮಾಚಬೇಡಿ, ಓಕೆನಾ? ಛೇ, ಇವ್ರು ಎಷ್ಟು ಒಳ್ಳೆಯವರು. ಇವ್ರ ಬಗ್ಗೆ ನಾನು ತಪ್ಪು ತಿಳ್ಕೊಂಡ್ಬಿಟ್ನಲ್ಲ, ಬೇಜಾರು ಮಾಡಿಬಿಟ್ನಲ್ಲ. ಇಲ್ಲ, ಇನ್ಮೇಲೆ ಏನೇ ಇದ್ರು ಇವ್ರ ಹತ್ರನೇ ಕೇಳಿ ತಿಳ್ಕೊತೀನಿ.
ನಮ್ಮ ಮನೇಲಿ. ಏನ್ರಿ ಇದೆಲ್ಲ? ಇದೆಲ್ಲ ನನ್ ಮನ್ಸಿಗೆ ತಡಿಯಕ್ ಆಗ್ತಿಲ್ಲ ರೀ. ಯಾಕಮ್ಮ ಇಷ್ಟೊಂದು ಅಳ್ತಿದ್ಯಾ? ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳಲ್ಲ? ಸಂತು, ಹರೀಶ, ನೀವೇಗೆಲ್ಲ ಆಗೋದಕ್ ಬಿಡ್ಬೇಡ್ರಿ ಕಣ್ರು. ನಮ್ಮನೆ ಒಂದಾಗೆ ಇರ್ಲಿ, ಎರಡಾಗೋದ್ ಬೇಡ ಕಣ್ರು. ನೋಡಿ, ನೀವ್ ಮನೆ 2 ಮಾಡಿದ್ರಿ, ಇವರು ಒಲೆ 2 ಮಾಡಿದ್ರು. ನಿಮ್ಮಿಬ್ಬರಿಗೂ ಕೈ ಮುಗಿತೀನಪ್ಪ, ಇದೆಲ್ಲ ಬೇಡ ಕಣ್ರು. ಅಯ್ಯೋ ಬಿಡಮ್ಮ, ಏನೇನಾಗಬೇಕು ಅದೇ ಆಗುತ್ತೆ. ದುಡ್ಡು ಅಂತ ಬಂದಾಗ ಎಲ್ಲರೂ ಸ್ವಾರ್ಥಿಗಳಮ್ಮ. ನಾನು 1 ಅಲ್ಲ 2 ಅಲ್ಲ 5 ಲಕ್ಷ ಕಳ್ಕೊಂಡು ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ? ಅಲ್ಲಪ್ಪ, ನಿಮಗೆ ರಿಟೈರ್ಮೆಂಟ್ ದುಡ್ಡು ಬಂತು ತಾನೆ? ಆಗ ಮಕ್ಕಳನ್ನ ಕರೆದು ತಗೊಳ್ಳಿ, ಕಷ್ಟದಲ್ಲಿ ಇದ್ದೀರಾ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದಾಗಿತ್ತು ತಾನೆ? ನಾನು ನನ್ನ ದುಡ್ಡು ಕಳ್ತನ ಆದಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ನಾವು ಅರೆಸ್ಟ್ ಆಗ್ತೀವಿ ಅಂದಮೇಲೆ ಕೊಡೋದಕ್ಕೆ ಬಂದ್ರಿ. ಅಂದಮೇಲೆ ಗೊತ್ತಾಗ್ತಿದೆಯಲ್ಲ, ದುಡ್ಡಿನ ವಿಷಯ ಅಂತ ಬಂದರೆ ಹೆತ್ತೋರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲರೂ ಸ್ವಾರ್ಥಿಗಳೇ ಅಂತ. ನೋಡಮ್ಮ, ಎಲ್ಲರೂ ಅವ್ರವ್ರ ಜೀವನನ ನೋಡ್ಕೋತಾರೆ, ನಾವು ನಮ್ಮದನ್ನ ನೋಡ್ಕೋಬೇಕು. ಅದೇ ಜೀವನ. ನೀವು ಕಷ್ಟದಲ್ಲಿದ್ದಾಗ ಹಾಗಾದ್ರೆ ನಾವು ಸಹಾಯ ಮಾಡೇ ಇಲ್ವಾ? ನೀವು ಮಾಡಿರೋ ನಿರ್ಧಾರನ ಇನ್ನೊಂದ್ಸಲ ಯೋಚನೆ ಮಾಡ್ರಪ್ಪ, ಯೋಚನೆ ಮಾಡ್ರ. ಅಪ್ಪ, ನಿಮ್ಮ ಕತೆ ಕೇಳಿ ಕೇಳಿ ಸಾಕಾಗಿ ಹೋಗಿದೆಯಪ್ಪ. ಈ ಮನೆಯಲ್ಲಿ ಬಾಳಿ ಬದುಕಬೇಕಾಗಿರೋದು ನಾವು. ಈ ಮನೆಯಲ್ಲಿ ಏನಾಗಬೇಕು ಅಂತ ನಾವೇ ನಿರ್ಧಾರ ಮಾಡ್ತೀವಿ. ಅಪ್ಪ, ನಾವು ಹೇಗಿರಬೇಕು, ಏನು ಮಾಡಬೇಕು ಅನ್ನೋದನ್ನು ನಮಗೆ ಬಿಟ್ಟರೆ ವಾಸಿ ಅಂತ ನನಗನ್ನಿಸ್ತಾ ಇದೆ. ನೋಡಿದ್ಯಾ ಲಕ್ಷ್ಮಿ, ನಮ್ಮ ಮಕ್ಕಳು ತಮ್ಮ ತಮ್ಮ ನಿರ್ಧಾರನ ತಾವೇ ಮಾಡಿಕೊಳ್ಳುವಷ್ಟು ಬೆಳೆದು ಬಿಟ್ಟಿದ್ದಾರೆ. ಒಟ್ಟಿಗೆ ಆಡಿ ಬೆಳೆದು ಈ ಕೂಡು ಕುಟುಂಬನ ಒಡೆಯುವಷ್ಟು ತಿಳುವಳಿಕೆ ಬಂದಿದೆ ಅವ್ರಿಗೆ. ಹುಟ್ಟ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅನ್ನೋ ಮಾತನ್ನ ನಮ್ಮ ಮಕ್ಕಳು ನಿಜ ಮಾಡ್ತಾ ಇದ್ದಾರೆ ಲಕ್ಷ್ಮಿ, ನಿಜ ಮಾಡ್ತಾ ಇದ್ದಾರೆ. ಏನ್ರಿ ಇಲ್ಲಿ ಗಂಟೆ ಬಂದಿದ್ದು? ಅದು ಗೌಡ್ರೆ, ಮರಿಗೌಡ್ರು ಬರಕ್ಕೆ ಹೇಳಿದ್ರು, ಅದೇನಿದೆ ಅಂತ ವಿಚಾರಿಸ್ಕೊಂಡು ಹೋಗಕ್ಕೆ ಬಂದೆ. ಅದೇ ಅಪ್ಪಯ್ಯ, ನಮ್ಮ ಭಾವನ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಹೊಸಿ ಮಾಹಿತಿ ತಿಳ್ಕೊಳ್ಳುಮ ಅಂತ ಕರೆಸ್ದೆ. ಮಾಡ್ಕೋ
ಅವತ್ತು ಸಿದ್ಧಗಂಗೆ ಮಠ ನೋಡೋದು ಹೋಯ್ತಾ ಇದ್ವಲ್ಲ, ಜೋರಾಗಿ ಮಳೆ ಬರ್ತಾ ಇತ್ತು, ನಾನು ನೀನು ಪಾರ್ಟಿ ಆಫೀಸ್ ಜೋರಾಗಿ ಹೋಯ್ತಿದ್ವಲ್ಲ, ನೀನು ಗುದ್ದುದಲ್ಲಪ್ಪ ಗಾಡಿಗೆ, ಆ ಗಾಡಿ ಇದೆಯಾ? ಸಾಹೇಬ್ರೆ, ಆ ಕೇಸ್ ಎಲ್ಲಿ ತನಕ ಬಂತು? ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಏನಾದರೂ ಗೊತ್ತಾಯ್ತಾ? ನೋಡಪ್ಪ ಪೊಲೀಸಪ್ಪ, ಈ ಕೇಸ್ನ ಆದಷ್ಟು ಬೇಗ ಇವ್ರು ಹೇಳ್ದಂಗೆ ಮುಗಿಸ್ಬಿಡು. ಯಾಕೋ ಬರ್ತಾ ಬರ್ತಾ ಈ ಕೇಸ್ ದೊಡ್ಡ ತಲೆನೋವು ಆಯ್ತೈತೆ. ಇನ್ವೆಸ್ಟಿಗೇಷನ್ ನಡೀತಿದೆ ಅಮ್ಮ. ಅದು ಯಾರು ಅಂತ ಗೊತ್ತಾದ ತಕ್ಷಣ ಮೊದಲು ನಿಮಗೆ ಹೇಳ್ತೀನಿ. ಹ್ಞೂ ಹ್ಞೂ ಸಾಹೇಬ್ರೆ, ಅದೇನು ಅಂತ ನೋಡಿ, ಅದು ಯಾರು ಮಾಡಿದ್ದು ಅಂತ ಹೊಸಿ ಕಂಡಿಡೀರಿ. ಸುಮ್ಮನೆ ಈ ಕೇಸ್ನ ಹೇಳ್ಕೊಂಡು ಹೋಗ್ತಾ ಇರಬೇಡಿ. ಸರಿ ಗೌಡ್ರೆ, ಆದಷ್ಟು ಬೇಗ ಕಂಡುಹಿಡಿತೀರಿ. ಏನಾರು ಇದ್ದರೆ ನಿಮಗೆ ತಿಳಿಸ್ತೀನಿ. ಸರಿ, ನೀವು ನೋಡ್ಬೋದು. ಸರಿ ಗೌಡ್ರೆ.